ಬಾಲಿವುಡ್ನ ಕ್ಯೂಟ್ ಜೋಡಿ ಕಿಯಾರಾ ಅಡ್ವಾಣಿ ಮತ್ತು ಸಿದ್ಧಾರ್ಥ್ ಮಲ್ಹೋತ್ರಾ 2023ರಲ್ಲಿ ಮದುವೆಯಾದರು. 2025ರಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಈ ಮಗುವಿಗೆ ಸರಾಯ ಮಲ್ಹೋತ್ರಾ ಅಂತ ನಾಮಕರಣ ಮಾಡಿದ್ದಾರೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಕಿಯಾರಾ ತಮ್ಮ ಮಗಳ ಪಾಲನೆ ಮತ್ತು ಆಧುನಿಕ ಜಗತ್ತಿನಲ್ಲಿ ಅವಳು ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು ಎಂಬ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ನನ್ನ ತಂದೆ ತಾಯಿ ಲವ್ ಮಾಡಿದ್ರು, ನಂತರ ಮದುವೆ ಆದರು. ನಾನು ಕೂಡ ಅದೇ ನಂಬಿಕೆಯಲ್ಲಿ ಬೆಳೆದಿದ್ದೆ ಅಂತ ಅವರು ಹೇಳಿದ್ದಾರೆ. ನನ್ನ ಮಗಳು ಮದುವೆ ಅಥವಾ ಪ್ರೀತಿಯ ಬಗ್ಗೆ ಯಾವುದೇ ಪೂರ್ವಗ್ರಹ ಪೀಡಿತ ಆಲೋಚನೆಗಳೊಂದಿಗೆ ಬೆಳೆಯೋದು ನನಗೆ ಇಷ್ಟವಿಲ್ಲ. ಅವಳಿಗೆ ಇಷ್ಟವಿದ್ದರೆ ಮದುವೆ ಆಗಲಿ, ಇಲ್ದಿದ್ರೆ ಬೇಡ. ಅವಳ ನಿರ್ಧಾರ ಅವಳದ್ದೇ ಆಗಿರಬೇಕು ಅಂತ ಕಿಯಾರಾ ಹೇಳಿದ್ದಾರೆ. ಮಕ್ಕಳು ತಮ್ಮ ಜೀವನ ಹಾದಿಯಲ್ಲಿ ತಪ್ಪುಗಳನ್ನು ಮಾಡೋದು ಸಹಜ. ಪೋಷಕರ ಅನುಭವದ ಕನ್ನಡಕದಿಂದ ಜೀವನವನ್ನು ನೋಡುವ ಬದಲು ಮಗಳು ಸ್ವತಃ ಲೋಕವನ್ನು ನೋಡಿ ಕಲಿಬೇಕು ಎಂಬುದು ಕಿಯಾರಾ ಅವರ ಆಸೆ. ಜೀವನವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ಅವಳೇ ನಿರ್ಧರಿಸುವ ಸ್ವಾತಂತ್ರ್ಯ ನೀಡಲು ಇಚ್ಛಿಸ್ತಾರೆ. ಭವಿಷ್ಯದಲ್ಲಿ ಮಗಳು ಬಾಯ್ ಫ್ರೆಂಡ್ ಮಾಡಿಕೊಂಡ್ರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕಿಯಾರಾ ಒಮ್ಮೆ ಸಿದ್ಧಾರ್ಥ್ ಅವರನ್ನು ಕೇಳಿದ್ರಂತೆ. ಅದಕ್ಕೆ ಸಿದ್ಧಾರ್ಥ್ ನೀಡಿದ ಉತ್ತರ ಕಿಯಾರಾ ಅವರಿಗೆ ಅಚ್ಚರಿ ಮೂಡಿಸಿದೆ. ಪೋಷಕರಾಗಿ ನಮ್ಮ ಕೆಲಸ ಅವಳನ್ನು ನಿರ್ಬಂಧಿಸುವುದಲ್ಲ, ಬದಲಾಗಿ ಅವಳು ತನಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ಸ್ವತಃ ಆಯ್ಕೆ ಮಾಡುವಂತೆ ಬೆಳೆಸೋದಷ್ಟೇ ನಮ್ಮ ಜವಾಬ್ದಾರಿ ಅಂತ ಸಿದ್ಧಾರ್ಥ್ ಹೇಳಿದ್ರಂತೆ. ಕಿಯಾರಾ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರ ಶೀಘ್ರವೇ ರಿಲೀಸ್ ಆಗಲಿದೆ. ಈ ಸಿನಿಮಾ ಬಗ್ಗೆ ಅಭಿಮಾನಿಗಳು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಈ ಚಿತ್ರದ ದಿನಾಂಕ ಇನ್ನೂ ರಿವೀಲ್ ಆಗಿಲ್ಲ.